ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಹೋದ ವಿಡಿಯೋಸಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನೀವು ಯಾವ ರೀತಿ ಜಾಯ್ನ್ ಆಗೋದು, ಜಾಯ್ನ್ ಆದಮೇಲೆ ನೀವು ಪ್ರಾಡಕ್ಟನ್ನು ಬೈ ಮಾಡ್ದಲೆ ಬರೀ ಫೋಟೋಸ್ನ ಹಾಕಿ ಲಿಂಕ್ ಕ್ರಿಯೇಟ್ ಮಾಡಿ ಅಥವಾ QR ಕೋಡ್ನ ಜನರೇಟ್ ಮಾಡಿ ಯಾವ ರೀತಿ ನೀವು ಅಫಿಲಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡಿಬಿಟ್ಟು ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಮೀಶೋ ಕ್ರಿಯೇಟರ್ ಕ್ಲಬ್ ಮೂಲಕ ಅಂತಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ, ಓಕೆನಾ? ಇದಾದ್ಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ನಾವು ಇನ್ಸ್ಟಾಗ್ರಾಮ್ನ ಮೀಶೋಗೆ ಲಾಗಿನ್ ಮಾಡಾದ್ಮೇಲೆ ಒಂದು ರೀಲ್ಸ್ನ ಪೋಸ್ಟ್ ಮಾಡ್ತೀವಲ್ವಾ, ಪೋಸ್ಟ್ ಮಾಡಾದ್ಮೇಲೆ ನಮಗೆ ಬ್ಯಾಂಕ್ ಡೀಟೇಲ್ ಕೇಳುತ್ತೆ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬ್ಯಾಂಕ್ ಡೀಟೇಲ್ ಯಾವ ರೀತಿ ಆ್ಯಡ್ ಮಾಡೋದು, ಯಾವಾಗ ಅಂದರೆ ನಮೀಗ ಒಂದು ಮೀಶೋದೊಂದು ಪ್ರಾಡಕ್ಟನ್ನು ಬೈ ಮಾಡಿ ಅದರ ಒಂದು ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ನಾವು ಮೀಶೋಗೆ ಟ್ಯಾಗ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು. ರೀಲ್ಸ್ನ ನಾವು ಶೇರ್ ಮಾಡಬೇಕು. ರೀಲ್ಸ್ ಹಾಕಾದ್ಮೇಲೆ ನಮಗೆ ಬ್ಯಾಂಕ್ ಡೀಟೇಲನ್ನು ಕೇಳುತ್ತೆ. ಓಕೆನಾ? ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ತುಂಬ ಜನ ಏನು ಅನ್ಕೊಂಡಿದ್ದೀರಾ ಅಂದರೆ ಮೀಶೋದಲ್ಲಿ ಮೊದಲೇ ನಾವು ಬ್ಯಾಂಕ್ ಡೀಟೇಲ್ಸ್ ಏನು ಕೊಟ್ಟಿದ್ದೀವಿ ಅದು ಅನ್ಕೊಂಡಿದ್ದೀರಾ. ಆ ರೀತಿ ಅದರಲ್ಲಿ ಹಾಗಲ್ಲ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ಅದಾದಮೇಲೆ ನಾವೇನು ಮಾಡಬೇಕು, ಒಂದು ಪ್ರಾಡಕ್ಟನ್ನು ಅಫಿಲಿಯೇಟ್ ಇರುವಂಥ ಒಂದು ಪ್ರಾಡಕ್ಟನ್ನು ನಾವು ಬೈ ಮಾಡಬೇಕು. ಮೀಶೋಯಿಂದ ಒಂದು ಪ್ರಾಡಕ್ಟನ್ನು ಬೈ ಮಾಡಿ ಅದ್ರ ಒಂದು ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ನಾವು ಮೀಶೋಗೆ ಟ್ಯಾಗ್ ಮಾಡಬೇಕು. ಟ್ಯಾಗ್ ಮಾಡಿಬಿಟ್ಟು ನಾವು ಅದನ್ನು ಅಪ್ಲೋಡ್ ಮಾಡಬೇಕು. ಆ ರೀಲ್ಸನ್ನು ನಾವು ಅಪ್ಲೋಡ್ ಮಾಡಾದ್ಮೇಲೆ ನಮಗೆ ಬ್ಯಾಂಕ್ ಡೀಟೇಲನ್ನು ಕೇಳೋದು. ಓಕೆನಾ? ಆ ಬ್ಯಾಂಕ್ ಡೀಟೇಲ್ ಕೇಳಿದಾಗ ನಾವು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಹಾಕೋದ್ರಿಂದನೇ ನಮಗೆ ನಮ್ಮ ಕಮಿಷನ್ ಏನು ಬರುತ್ತಲ್ವಾ, ಯಾರಾದರೂ ನಮ್ಮದು ವಿಡಿಯೋ ನೋಡಿ ಲಿಂಕ್ ಕ್ಲಿಕ್ ಮಾಡಿ ಬೈ ಮಾಡಿರ್ತಾರಲ್ವಾ, ಆಗ ನಮ್ಮ ಕಮಿಷನ್ ಬಂದ್ಬಿಟ್ಟು ಬ್ಯಾಂಕ್ಗೆ ಆ್ಯಡ್ ಆಗೋದು. ಓಕೆನಾ? ಇಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್ ಹಾಕಿಲ್ಲ ಅಂದರೆ ನಮ್ಮ ಕಮಿಷನ್ ಬಂದ್ಬಿಟ್ಟು ನಮ್ಮದು ಬ್ಯಾಂಕ್ ಅಕೌಂಟಿಗೆ ಬರಲ್ಲ. ಓಕೆನಾ? ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬ್ಯಾಂಕ್ ಡೀಟೇಲ್ನ ನಾವು ಯಾವ ರೀತಿ ಆ್ಯಡ್ ಮಾಡೋದು, ಏನೆಲ್ಲ ಕೇಳುತ್ತೆ ಅನ್ನೋದನ್ನ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ಬ್ಯಾಂಕ್ ಡೀಟೇಲ್ನ ಆ್ಯಡ್ ಮಾಡೋದ್ರಿಂದ ಕಮಿಷನ್ ನಮಗೀಗ ಏನೆಲ್ಲ ಬಂದಿರುತ್ತೆ ಅದೆಲ್ಲ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಏನು ಕಮಿಷನ್ನ ಪಡ್ಕೊಂಡಿರ್ತೀವಿ ಅದನ್ನು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅದು ನಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ? ಯಾರಾದರೂ ನಾವು ಇವಾಗ ಹಾಕಿರೋ ಒಂದು ಪ್ರಾಡಕ್ಟ ಲಿಂಕನ್ನು ಕ್ಲಿಕ್ ಮಾಡಿ ಬೈ ಮಾಡಿದರೆ, ಓಕೆನಾ ಫ್ರೆಂಡ್ಸ್, ಈಗ ನಾವೇನಾದರೂ ಒಂದು ವಿಡಿಯೋ ಅಥವಾ ಒಂದು ಪೋಸ್ಟನ್ನು ಹಾಕಿರ್ತೀವಿ, ಲಿಂಕನ್ನು ಜನರೇಟ್ ಮಾಡಿ ಅಫಿಲಿಯೇಟ್ ಮಾಡಿಬಿಟ್ಟು ಆ ಪ್ರಾಡಕ್ಟನ್ನು ಕ್ಲಿಕ್ ಮಾಡಿಬಿಟ್ಟು ಅದರ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಯಾರಾದರೂ ಆ ಪ್ರಾಡಕ್ಟನ್ನು ಬೈ ಮಾಡಿದ್ರೆ ನಮಗೆ ಕಮಿಷನ್ ಅಂತ ಏನು ಬರುತ್ತೆ 10%, 18% ಅಥವಾ 21% ಕಮಿಷನ್ ಏನು ಬರುತ್ತೆ ಅದು ಡೈರೆಕ್ಟಾಗಿ ನಾವು ಈ ಬ್ಯಾಂಕ್ ಡೀಟೇಲ್ಸ್ನ ಹಾಕೋದ್ರಿಂದ ಆ್ಯಡ್ ಮಾಡೋದ್ರಿಂದ ಡೈರೆಕ್ಟ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಓಕೆನಾ? ಮತ್ತೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಈಗ ನೀವೇನಾದರೂ ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನು ಓಪನ್ ಮಾಡಿದಾಗ ನಿಮಗಿಲ್ಲಿ ಬ್ಯಾಂಕ್ ಈ ರೀತಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಕಾಣಿಸ್ಬೇಕು. ಇದು ಕಾಣಿಸ್ಬೇಕಂದ್ರೆ ನೀವೇನು ಮಾಡಬೇಕು, ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಜಾಯ್ನ್ ಆಗಬೇಕು. ಜಾಯ್ನ್ ಆದಮೇಲೆ ನಿಮಗೆ ಈ ಆಪ್ಷನ್ ಬರೋದು. ಈ ಆಪ್ಷನ್ ಬಂದಾದಮೇಲೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಏನು ತೋರಿಸ್ತಿದೆಯಲ್ಲ, ಇದು ಬರಬೇಕಂದ್ರೆ ನೀವೇನು ಮಾಡಬೇಕು, ಮೀಶೋದು ಒಂದು ಪ್ರಾಡಕ್ಟನ್ನು ಬೈ ಮಾಡಿಬಿಟ್ಟು ಆ ಪ್ರಾಡಕ್ಟಿಂದು ಒಂದು ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕಬೇಕು. ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕಬೇಕಾದ್ರೆ ನೀವು ಮೀಶೋಗೆ ಆ ವಿಡಿಯೋನ ಟ್ಯಾಗ್ ಮಾಡಬೇಕು. ಮೀಶೋಗೆ ಟ್ಯಾಗ್ ಮಾಡೋದ್ರಿಂದನೇ ನಿಮಗೆ ಈ ಆಪ್ಷನ್ ಸಿಗೋದು. ನೀವು ಜಸ್ಟ್ ಆ ಒಂದು ರೀಲ್ಸನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಈ ಆಪ್ಷನ್ ಕಾಣಿಸುತ್ತೆ. ಓಕೆನಾ? ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಮೀಶೋದಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀವಲ್ವ ಮೀಶೋ ಅಕೌಂಟಿಗೆ, ಅದು ಅಂದ್ಕೊಂಡಿದ್ದೀರಾ. ಅದಲ್ಲ, ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಬ್ಯಾಂಕ್ ಡೀಟೇಲ್ಸ್ನ ನಾವು ಆ್ಯಡ್ ಮಾಡಬೇಕು. ಇದನ್ನು ಆ್ಯಡ್ ಮಾಡಿದ್ರೇ ನಮಗೆ ನಮ್ಮ ಕಮಿಷನ್ ಏನಿರುತ್ತೆ ಅದು ನಮ್ಮ ಅಕೌಂಟಿಗೆ ಬರೋದು. ಓಕೆನಾ? ಕಮಿಷನ್ ಬರುತ್ತಲ್ವ, ನಾವು ಪ್ರಾಡಕ್ಟಿಂದು ರೀಲ್ಸ್ ಮಾಡಿ ಹಾಕಿದಾಗ ಆಗ ಇಲ್ಲಿ ಬಂದುಬಿಟ್ಟು ನಾವು ಆ್ಯಡ್ ಡೀಟೇಲ್ಸ್ ಅಂತ ಏನಿದೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಮಾತ್ರನೇ ನಮ್ಮ ಕಮಿಷನ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋದು. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯ್ನ್ ಆಗೋದು, ಅದಾದಮೇಲೆ ನೀವು ಒಂದು ರೀಲ್ಸನ್ನು ಯಾವ ರೀತಿ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡೋದು, ಮೀಶೋಗೆ ಟ್ಯಾಗ್ ಮಾಡಿ ಅಂತ ಎಲ್ಲ ವೀಡಿಯೋನು ಡೀಟೇಲಾಗಿ ಮಾಡಿದ್ದೀನಿ. ವೀಡಿಯೋನ ಹೋಗ್ಬಿಟ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಫುಲ್ ವೀಡಿಯೋನ ವಾಚ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆಗ್ಬೋದು. ಅದಾದಮೇಲೆ ಈಗ ಬನ್ನಿ ಬ್ಯಾಂಕ್ ಡೀಟೇಲ್ಸ್ ಯಾವ ರೀತಿ ಆ್ಯಡ್ ಮಾಡೋದು, ಏನೆಲ್ಲ ಕೇಳುತ್ತೆ ಅಂತ ತೋರಿಸ್ತೀನಿ. ಆ್ಯಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು. ಅದಾದಮೇಲೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ, ಜಸ್ಟ್ ಅದೇ ಆ ನಂಬರ್ನ ಇಲ್ಲಿಗೂ ಕೂಡ ಬರೀಬೇಕು. IFSC ಕೋಡ್ ಏನಿದೆ ಅದನ್ನು ಕೂಡ ಬರೆದ್ಬಿಟ್ಟು ಸ್ಟೇಟ್, ಸಿಟಿ, ಪ್ಯಾನ್ ನಂಬರ್ ಇದೆ, ನೀವು ಕೊಡೋದಾದರೆ ಕೊಡ್ಬೋದು, ಇಲ್ಲಾಂದರೆ ಬೇಡ. ಓಕೆನಾ? ಅದಾದಮೇಲೆ ಕೆಳಗಡೆ ಐ ಅಗ್ರಿ ಮೀಶೋ ಅಂತ ಏನಿದೆ ಅದನ್ನು ಟಿಕ್ ಮಾರ್ಕನ್ನು ಹಾಕಿ ವೆರಿಫೈ ಅಕೌಂಟ್ ಡೀಟೇಲ್ಸ್ ಅಂತ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಏನಾಗುತ್ತೆ ವೆರಿಫೈ ಆಗುತ್ತೆ. ಫೋನ್ ನಂಬರ್ ಒಂದನ್ನು ನೀವು ಆ್ಯಡ್ ಮಾಡಬೇಕಷ್ಟೇ. ಓಕೆನಾ?
ಇಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀರಾ ಅಂತ. ಎಲ್ಲ ಇನ್ಸ್ಟಾಗ್ರಾಮ್ ID ಹಾಕಾಯಿತು ಮತ್ತು ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಾಯಿತು. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಟ್ಟಾಯಿತು. ಇದಿಷ್ಟು ಪ್ರೊಸೆಸ್ನ ಮಾಡಿದ್ರೇ ನಿಮಗೆ ಕಮಿಷನ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಬರೋದು. ಓಕೆನಾ ಫ್ರೆಂಡ್ಸ್, ಇದಿಷ್ಟು ನೀವು ಕ್ರಿಯೇಟ್ ಮಾಡಿಕೊಂಡೇ ಇರಬೇಕು. ಓಕೆನಾ. ಎಲ್ಲದ್ರ ಬಗ್ಗೆನೂ ರಿಲೇಟೆಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವೀಡಿಯೋಸ್ನ ಮಾಡಿದ್ದೀನಿ. ಎಲ್ಲದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವೀಡಿಯೋಸ್ನ ನೋಡಿಕೊಂಡು ನೀವು ಕೂಡ ಇದೇ ಪ್ರೊಸೆಸ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.